ನಾವು ನಿಮ್ಮ ಆಫೀಸಿಗೆ ಬೀಗ ಜಡಿತೀವಿ ನೋಡ್ರಿ. ನಮ್ ಗಮನಕ್ಕೆ ತರದಲ್ಲೇ ನೀವೇನು ಮಾಡಂಗಿಲ್ಲ. ನಾವು ಅಬ್ಜೆಕ್ಷನ್ ಲೆಟರ್ ಕೊಡ್ತೀವಿ. ನಮ್ಮದು ಬಗೆ ಅದೇ ಅವ್ರ ನಮ್ಮ ಗಮನಕ್ಕೆ ಬರದಲ್ಲಿ ಇಲ್ಲಿ ಏನಾದ್ರು, ಯಾಕಂದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ, ಅರಣ್ಯ ಇಲಾಖೆದು ಇರ್ಬೋದು. ಆದ್ರೆ ಇದಕ್ಕೆ ಮುಂಚೆಗೆ ಫಸ್ಟ್ ನಮ್ ಪ್ರಾಪರ್ಟಿನ ಕಾಯಕ್ ನಿಮಗೆ ಸ್ಯಾಲ್ರಿ ಕೊಟ್ಟಿಟ್ಟಿವಿ, ಹೌದಲ್ರಿ? ಕರೆಕ್ಟ್ ಅಲ್ಲ ಹೇಳೋದು? ಈಗ ಹಂಗಾಗಿ ನೀವ್ ಇದನ್ನ ಪ್ರೊಟೆಕ್ಷನ್ ಮಾಡಕ್ ನಿಮಗೆ ಒಂದು ಡ್ರೆಸ್ ಇವೆಲ್ಲ ಕೊಟ್ಟಿವಿ. ನಮ್ಮ ಗಮನಕ್ಕೆ ಆಸ್ ಎ ಸಿಟಿಜನ್ ಆಫ್ ಇಂಡಿಯಾ, ಸಿಟಿಜನ್ ಆಫ್ ಸಂಡೂರು, ಇವೆಲ್ಲ ಇದು ಕಾನ್ಸೆಪ್ಟ್ ಇಂದ ನಮ್ಮ ಗಮನಕ್ಕೆ ತರದಲ್ಲಿ ನೀವು ಮತ್ತೆ ಈ ಏನಂದ್ರೆ ಈ KOC ಹೆಂಗ್ ಮಾಡ್ತಾರಂದ್ರೆ ಅರಣ್ಯ ಇಲಾಖೆಗೆ ಮಣ್ಣು ತಿನ್ನಿಸಿ ಇವತ್ತು EC ತಗೊಂಡ್ ಬಂದಾರ. ಇವತ್ತು ಫಾರೆಸ್ಟ್ ಹ್ಯಾಂಡ್ ಓವರ್ ಆಗದಂಗೆ ತಡೆ ಹಿಡಿದಂದ್ರೆ ಹೋರಾಟ ಮಾಡಿದಕ್ಕೆ ನಾವು ಆಗಿದ್ದು ಯಾರೇನು ಇಲ್ಲ. ಅವ್ರು ಎಷ್ಟು ಮಾಡಿರೋ ಅದೆಲ್ಲ ನಮಗೆ ಗೊತ್ತದ. ಅದು ನಾವು ಬೇರೆ ವೇದಿಕೆಗೆ ಹೇಳ್ತೀವಿ. ಈಗ ನಾವೇನಂದ್ರೆ ಅರಣ್ಯ ಇವ್ರಿಗೆ ಹ್ಯಾಂಡ್ ಓವರ್ ಆಗಬಾರ್ದಂತಾನೆ ಇರೋದು. ಇವ್ರ ಅರಣ್ಯ ಹ್ಯಾಂಡ್ ಓವರ್ ಆದ್ರೆ ಅದು ಹೆಂಗ್ ಬರ್ತಾರ ನೋಡೋಣ. ಒಬ್ಬೊಬ್ರು ಒಂದೊಂದ್ ಮರ ಕಪ್ಪಿಕೊಂಡ್ರೆ ನಮ್ಮನ್ನ ಫಸ್ಟ್ ಕಡ್ದು ಮುಂದಕ್ಕೆ ಹೋಗ್ಲಿ ಇವ್ರು. ಅದೇ ಪ್ಲಾನಿಂಗ್ ಇವಾಗ ಅದೇ ಪ್ಲಾನ್. ಆದ್ರೂ ಕೂಡ ಮಾಡ್ತೇವೆ. ನಮ್ಮನ್ನ ಕಡ್ದು ಆಮೇಲೆ ಮರ ಕಡ್ದು ಮೈನ್ಸ್ ಮಾಡಿ ಸೂಕ್ಷ್ಮವಾಗಿ ಬಂದಿವಿ ಅಷ್ಟೇ. ಮುಂದೆ ಮತ್ತೆ ಈ ತರ ಮಾಡಿದ್ರು ಮತ್ತೆ ಮುಂದಿನ ಹೆಚ್ಚಿಗೆ ಜನಸಂಖ್ಯೆ ಬಂದು ಮರಮರಕ್ಕೊಬ್ರು ಕಲೆ ಬಿದ್ದು ಬಿಡ್ತಾರೆ. ಏನಿಲ್ಲ ಮರನ ಅವ್ರನ್ನ ಕಡ್ದು ಹೋಗ್ಬಿಟ್ರೆ ಅಲ್ಲ ಕಣ್ರಿ. ಅವರು 367 ಮರ ರೈಲ್ವೆ ಕಂಟೋನ್ಮೆಂಟ್ ಬೆಂಗಳೂರ ಪ್ರೊಟೆಕ್ಷನ್ ಮಾಡಾಕ ಇವತ್ತು ಹೌದಾ? ಅದನ್ನ ಒಂಥರ ಇದೇನು ಎಂತ ಒಂದು ಸಂರಕ್ಷಿತ ವಲಯ ಅಂತ ಮಾಡ್ಯಾರ. 367 ಮರಗಳು, ಇಲ್ಲಿ 1 ಲಕ್ಷ ಮರಗಳು. ಇವತ್ತೇನು ಸದ್ಯಕ್ಕೆ ಸಣ್ಣದ್ ಚಾಲು ಮಾಡಕ ಸ್ವಲ್ಪ ಕಡಿತಾರ. ಎಕ್ಸ್ಟೆನ್ಷನ್ ಮಾಡ್ತಾ 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 ಹೋಗಪ್ಪ. ಯಾಕಂದ್ರೆ ನಮಗೆ 400 ಹೆಕ್ಟೇರ್ ಕೊಟ್ಟಾರ. ಅದ್ರಾಗ ಒಂದಿಷ್ಟು ಡಂಪಿಗೆ ಬಿಟ್ಕೊಂಬ್ತೀವಿ, ಸ್ಟಾಕ್ ಗಾಡಿ ಬಿಟ್ಕೊಂಡ್ಬಿಡ್ತೀವಿ. ಅಟ್ಟ ಇಲ್ಲೇನೈತಿ? NMDC ಐತಿ, ಏನು ಫಾಯ್ದೆ ಐತಾ? ಎಲ್ಲ NMDC ಏನಾಯ್ತಣ್ಣ? ಇಲ್ಲೇ ದುಡ್ಡು ತಗೊಂಡೋಗಿ ಛತ್ತೀಸ್ಗಢಕ್ಕೆ ಹಾಕ್ಯಾರ ದುಡ್ಡು. ಗೊತ್ತಾಯ್ತು, ನಮ್ಮವ್ರು ಯಾರಿಲ್ಲ, ಎಲ್ಲ ಹೊರಗಡೆ 2 ಲಕ್ಷ 3 ಲಕ್ಷ ಸಂಬಳ. ಹೇಳಿದಂಗ ಬಳ್ಳಾರಿ ಜಿಲ್ಲೆ ನಾವು ಅಮಾಯಕರು ಯಾರು ಸರ್. ಓಕೆ, ಈಗ ನೀವು ಅದು NMDCಗೂ ನಂಬರ್ ಅದರ ಇಲ್ಲ ಅಂತ ಹೇಳಲ್ಲ. ಹೆಂಗ್ ಸಣ್ಣ ಸಣ್ಣ ಕೆಲಸ ಕೊಟ್ಟು ದೊಡ್ಡ ದೊಡ್ಡ ಕೆಲಸ ಅವರಿಗೆ ಕೊಟ್ಟಿರೋದು. 100 ಮಂದಿ ತಗೊಂಡ್ರೆ 5 ಮಂದಿ ನಂಬರ್. NMDC ಇವ್ರಿಗೆ ಯಾಕೆ ಕೆಲಸ ಸಿಗ್ಲಿಲ್ಲ? ಎಷ್ಟು ವರ್ಷ ಇದ್ರಲ್ಲಪ್ಪ? ಎಷ್ಟು ವರ್ಷ ಅಪಾಯಿಂಟ್ ಆಗಿ? ಎಷ್ಟು ವರ್ಷ ನೀವು ಅಪಾಯಿಂಟ್ ಆಯ್ತು? ಔಟ್ ಆಫ್ ಸ್ಟೇಟ್ ದಾರ ಬಂದ್ರು 3 ವರ್ಷ. ನೀನ್ 3 ವರ್ಷಕ್ಕಿಂತ ಮುಂಚೆ ಈಗ ಸಾರ್ ಕೂಡ ಯಾವ ಊರ ಅವ್ರು ಕೂಡ ಅದು ಕೂಡ ಕೇಳ್ಬಿಡ್ರಿ. ನಡೆದಲ್ಲಪ್ಪ ಎಷ್ಟು ಇಲ್ಲಿಗೆ ತಮ್ದು ಯಾವ ಊರು ಸರ್? ಮಂಗಳೂರು. ಮತ್ತೆ ಸ್ಥಳೀಯರಿಗೆ ಇಲ್ಲ ಸರ್ ಇಲ್ಲಿ. ಅಲ್ಲ, ಈಗ ಫಸ್ಟ್ ನಿಮ್ ಮನೆಗ ಹೊಟ್ಟೆ ಹೆಸರು ಮಗ ಕೊಡ್ತೀರಾ, ಪಕ್ಕದ ಮನೆ ಕೊಡ್ತೀರಾ? ನಿಮ್ ಮಗ ಕೊಡ್ತೀರಾ? ಪಕ್ಕದ ಮನೆ, ಪಕ್ಕದ ಮನೆ, ಪಕ್ಕದವರು. ಅಲ್ಲ, ಅದೇ ಕಂಪನಿ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಕಂಪ್ನಿ ನಮ್ದು. ನಾವಿನ್ನ ಏನ್ ಹೇಳ್ತೀವಿ, NMDC ಅವರಿಗೆ ಕಡಿಮೆ ರೇಟ್ನಾಗ ಇವ್ರಿಗೆ ಓರ್ಕೊಡ್ರಿ. ಗೌರ್ಮೆಂಟ್ ಹೋಗ್ಲ. ಇದು ಮುಂದಿನ ನಾವೇನ್ ಹೇಳ್ತೀವಿ ಸರ್, ಇದು ಇರ್ಲಿ, ಮೈನ್ಸ್ ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಇಲ್ಲಿಗಲ್ ಮೈನಿಂಗ್ ನಡಿಬೇಕಾದ್ರೆ ಇವರು ನಾವೆಲ್ಲರೂ ಜನಾರ್ದನ್ ರೆಡ್ಡಿ ಏನ್ ಇಲ್ಲಿದ್ದಲ್ಲ ಅವನ್ನೆಲ್ಲ ಹೋರಾಟ ಮಾಡಿ ಎಲ್ಲ ಇದಕ್ಕೆ ಸಂತೋಷ್ ಹೆಗಡೆ ಬಂದ್ರು, ಎಲ್ಲರೂ ಬಂದ್ರು, UV ಸಿಂಗ್ ಬಂದ್ರು, ಹೋರಾಟಗಳು ಹಿರೇಮಠರು ಸುಪ್ರೀಂ ಕೋರ್ಟಿಗೆ ಬಂದಿದ್ರಲ್ಲ. ದೇವದಾರಿ ಏರಿಯಾ ನೋಡಿದ್ರ ಅವರು ಎಲ್ಲ ತಿರುಗಾಡ್ ಬಂದ್ರ. ಹಿರೇಮಠ ಸರ್ ಬಂದ ಇದ್ರಿ ನೀವು? ತಿಪ್ಪೇಸ್ವಾಮಿ ಇದ್ದ ಈ ಭೇಟಿಗೆ ಅವಾಗೆಲ್ಲ ನೋಡ್ಕೊಂಡಾರ. ಅವ್ರು ಹೇಳಿದ ಅವ್ರು ಇದು ಯಾವುದೇ ಕಾರಣಕ್ಕೆ ಆಗ್ಬಾರ್ದು ಅಂತ ಹೇಳ್ಯಾರ. ಅವ್ರಿಗೇನ್ KOC ನಮ್ದಿದು ಪಬ್ಲಿಕ್ ಸೆಕ್ಟರ್ ಯೂನಿಟ್, ನಿಮಗೆ ಒಳ್ಳೆ ಕಮ್ಮಿ ರೇಟ್ನ NMDC ಓರ್ ಕೊಡಿಸ್ತು. ಅಲ್ಲೇನು ಮಂಗಳೂರಾಗ ಪ್ಲಾಂಟ್ ಐತಲ್ಲ ಅದ್ ಮಾಡ್ರಿ. ಅದಕ್ಕೆ ನಾವು ಪ್ಲಾಂಟಿಗೆ ಇರೋದಿಲ್ಲ, ಯಾಕಂದ್ರೆ ಇದು ನಾವು ಮಾರಾಕ ಹೊಂಟಾರ. ಆಮೇಲೆ ಇಲ್ಲಿ ಏನ್ ಬರ್ಕೊಂಡಾರ ಗೊತ್ತಾ? ಈ ಕಂಪ್ನಿ ಚಾಲರ ಫಸ್ಟ್ 3 ವರ್ಷ ಕಾಂಟ್ರಾಕ್ಟ್ ಬೇಸಿಕ್ ತಗೊಂತಾರಂತೆ. ಅವ್ರ ಬರ್ದಾರ ವಿತ್ ರೆಕಾರ್ಡ್. ಕಾಂಟ್ರಾಕ್ಟ್ ಬೇಸಿಕ್ ತಗೊಂತಾರಂತೆ. ಕಾಂಟ್ರಾಕ್ಟ್ ಬೇಸಿಕ್ ನೋಡಿಕೊಂಡು ಇದ್ರ ಲಾಭ ನೋಡಿಕೊಂಡು ಆಮೇಲೆ ಮಾಡ್ಬೇಕಂತ ವಿತ್ ರೆಕಾರ್ಡ್ ನ ಇದ್ದಾಗೆ ಇರೋದನ್ನೇ ಮಾತಾಡ್ತಿರೋದು ನಾನು. ಅದ್ರೊಳಗೆ ಹಂಗೆ ಬರ್ದಿರಿ ಕ್ಲೀನ್ ಆಗಿ ಅದ್ರಲ್ಲಿ ಐತೆ. ನಾವು 3 ವರ್ಷ ಟ್ರಯಲ್ ನೋಡ್ತೀವಿ. ಮೈನಿಂಗ್ ಅಲ್ಲಿ ಟ್ರಯಲ್ ಅವಶ್ಯಕತೆ ಇಲ್ಲ. ಲಾಭ ಎಲ್ಲ ನೀವು ಬರ್ಕೊಂಡ್ರೆ ಸರ್, ನಾನಲ್ಲ, ನೀವು
ಮೈನ್ಸ್ ಅಲ್ಲಿ ನೀವು ಹೇಳಿ ಲಾಭ ಲಾಸ್ ಎಲ್ಲಿ ಬರುತ್ತೆ ಹೇಳಿ ಸರ್ ಇವು ಮೈನ್ಸ್ ಅಲ್ಲಿ ಓಕೆ ಪ್ಲಾಂಟ್ ಅಲ್ಲಿ ಆದ್ರೆ ಲಾಸ್ ಈಗ ನೀವು ಸರ್ ಇಲ್ಲಿ ಇಷ್ಟು ಮೈನ್ಸ್ ಅಲ್ಲಿ ಹೇಳ್ತೀರಿ ಇಷ್ಟು ಮರ ನಾವು ಕಟ್ ಮಾಡುದಿಲ್ಲ ಅದೇ ಹೇಳುದಲ್ಲ ಗೊತ್ತಾಯ್ತು ಎಕ್ಸ್ಟೆನ್ಷನ್ ಹೋಗ್ತೀರಿ ನೋಡಿ ಈಗ 20 ಲಕ್ಷ ಟನ್ ತಗೊಂತೀರಲ್ಲ ಎಲ್ಲಿ ಖಾಲಿ ಆಗುತ್ತೆ ಅಲ್ಲಿ ಪುನಃ ನಾವು ನೋಡಿ ಸರ್ 20 ಬೆಳೆಸ್ತಾ ಇಲ್ಲ ಸರ್ ಈಗ 20 ಲಕ್ಷ ಟನ್ ಈಗ 20 ಹೆಕ್ಟೇರ್ ನಾವು ಮರ ಕಟ್ಟಿದ್ರೆ ಪುನಃ ಅದು ಖಾಲಿ ಆದ್ಮೇಲೆ ಪುನಃ ಅಲ್ಲಿ ಬೆಳೆಸ್ತಾ ಇಲ್ಲ ಸರ್ ಬೆಳೆಸೋದು ನ್ಯಾಚುರಲ್ ಆಗಿ ಬೆಳೆಯೋದಕ್ಕೂ ಡಿಫ್ರೆನ್ಸ್ ಐತೆ ಸರ್ ಈಗ ಕೇಳಿ ಮೆಟ್ರಿಕ್ ನಮಗೆ ಮಳೆ ಗೊತ್ತಲ್ಲ ನೀವು ನಮಗೆ ಬೇಕಲ್ಲ ಅದು ಅಲ್ಲ ಸೆಲೆಕ್ಷನ್ ಅವ್ರು ಮಾಡ್ತಾರೆ ಸೆಲೆಕ್ಷನ್ ಮಾಡ್ರಿ ಈ ಏರಿಯಾದು ಮಾಡುವ ಸೆಲೆಕ್ಷನ್ ಮಾಡೋದು ಅಲ್ಲಿ ಸೆಲೆಕ್ಷನ್ ಮಾಡೋದು ಅಲ್ಲಿ ಎರಡು ಪಾಯಿಂಟ್ ಇರೋದು ಅಲ್ಲ ಅದು ಫಾರೆಸ್ಟ್ ಅವ್ರು ಕೊಡ್ತಾರ ಅಲ್ಲಿ ನಮ್ಗೆ 800 ಹೆಕ್ಟೇರ್ಸ್ ಬೇಕಲ್ಲ ಇನ್ನೊಂದು ಜಾಗ ಬೇಕಲ್ಲ ಮಾಡಕ್ ಹೋಗ್ಬೇಡ್ರಿ ಅಲ್ಲೇ ಮಾಡ್ಬೇಕು ಪ್ಲಾಂಟೇಶನ್ ಮಾಡಿದ್ರಲ್ಲ ಕರೆಕ್ಟ್ ಹಣ ಜವಾಬ್ದಾರಿ ಇಲ್ಲ ಇನ್ನೊಂದೇನ್ ಗೊತ್ತಾ ನಾವು ಗಿಡ ಬೆಳೆಸೋದಕ್ಕೂ ಅದೇ ಬೆಳೆದಕ್ಕೂ ಬಹಳ ಡಿಫ್ರೆನ್ಸ್ ನಾವು ತೊಣಸಿಗೇರಿ ಬೀಟ್ ಯಾರ್ದು ಬರ್ತೈತ್ರಿ ಇವ್ರಿ ನಿಮ್ಗೆಲ್ಲ ತೊಣಸಿಗೇರಿ ಬೀಟ್ SK ಅವರು ಮಾಡ್ಯಾರ ನೋಡಿ ಅಲ್ಲಿ ಹೋಯ್ದ್ವಿ ನಾವು ಯಾರು RF ಗಿರೀಶ್ ಅವರು ಮತ್ತೆ ತಿಪ್ಪಸ್ವಾಮಿ ಅವರು ನಾವು ಹೋಯ್ದ್ವಿ ಬೆಳೆಸ್ಯಾರ ಇವ್ರೇನು ಕಂಪಲ್ಸರಿ CA ಲ್ಯಾಂಡ್ ಅಂತ ಬೆಳೆಸ್ಯಾರ ಅದು ಹೆಂಗದವ ಅಂದ್ರ ಈ ಕಾಮನ್ ಅದು ಈಗ ನ್ಯಾಚುರಲ್ ಆಗಿ ಅದೇ ಹಿಂಗೆ ಏನೇನಿಲ್ಲ ರೋಗ ಪೀಡಿತ ಮುಗಿ ಏನಿಲ್ಲ ಸುಮ್ಮನೆ ಹೆಸರಿಗೆ ಗಿಡ ಅದಾವ ಬೋರ್ಡ್ ಹಾಕ್ಯಾರ SK ನೈಸರ್ಗಿಕ ಅರಣ್ಯ ಬೆಳೆಸಕ್ಕಾಗಲ್ಲ ಸುಮ್ಮನೆ ನರ್ಸರಿ ಗಿಡ ಬೆಳೆಸ್ತಾರ ಅಷ್ಟೇ ನಮಗೆ ಮೂಗಿ ತುಪ್ಪ 1,000 ಬರ್ತಾರ ಸುಮ್ಮನೆ ಫೋಟೋ ತರ ಡಾಕ್ಯುಮೆಂಟ್ ಕೊಡ್ಸಕ್ ಅಷ್ಟೇ